ಚಿಕ್ಕಮ್ಮಂಗೆ ತುಂಬ ಬೇಜಾರಾಗಿದೆ. ಅವ್ರ ಜಾಗದಲ್ಲಿ ಯಾರೇ ಇರ್ತಿದ್ರು ಇಷ್ಟೇ ಬೇಜಾರಾಗ್ತಿತ್ತು ಅಲ್ವಾ? ನೋಡಿ ಮಕ್ಕಳ, ನೀವ್ಯಾರು ಶಾರ್ವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಹೀಗಿರ್ತಾಳೆ, ನಾಳೆ ಸರಿ ಹೋಗ್ತಾಳೆ. ನಿಧಿ ಜೀವನದಲ್ಲಿ ಈಗೇನು ನಡೆದಿದೆಯೋ ಅದು ಒಳ್ಳೆಯದೇ ಆಗಿದೆ. ಮುಂದೆ ಒಂದಿನ ಅವಳಿಗೂ ಅದು ಅರ್ಥ ಆಗುತ್ತೆ. ಚಿಕ್ಕಮ್ಮನ ಮನಸ್ಸಿಗೆ ನೋವಂತೂ ಆಗಿರುತ್ತೆ. ಹೌದು ಚಿಕ್ಕಪ್ಪ, ಹೇಗಾದರೂ ಮಾಡಿ ಚಿಕ್ಕಮ್ಮನ ಸಮಾಧಾನ ಮಾಡಬೇಕು. ಮಕ್ಕಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಧಿ ಮದುವೆ ಆಯಿತು ಅಂತ ನಾವೆಲ್ಲರೂ ಖುಷಿಯಾಗಿರೋದಕ್ಕಿಂತ ಮಗಳ ಮದುವೆ ಆಯಿತು ಅಂತ ಶಾರ್ವರಿ ಖುಷಿಯಾಗಿರೋದೇ ಮುಖ್ಯ. ಮಗಳು ಮದುವೆ ಆಯಿತು ಅಂತ ಅವಳಿಗೆ ಖುಷಿನೇ ಇಲ್ವಲ್ಲ ಅಣ್ಣ, ತನ್ನ ಮಾತು ನಡೀಲಿಲ್ವಲ್ಲ ಅಂತ ಈಗೋದಲ್ಲೇ ಇದ್ದಾಳೆ ಅವಳು. ಏನೇ ಆಗಲಿ ಮಹೇಶ್ ಅವರೇ, ಒಬ್ಳು ತಾಯಿಯಾಗಿ ತನ್ನ ಮಗಳ ಮದುವೆನ ತಾನು ಅನ್ಕೊಂಡ ಹಾಗೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಸಂಕಟ ಅವ್ರಿಗಿದ್ದೇ ಇರುತ್ತೆ. ಅದಂತೂ ಸತ್ಯ. ಅಭಿ, ಇವಳಕ್ಕೆ ಇಲ್ಲಿ ಸುಮ್ಮನೆ ಕುತ್ಕೊಂಡು ಮಾತಾಡಬೇಕು? ಅಲ್ಲಿ ರೂಮಲ್ಲಿ ಮಗು ಒಂದೇ ಇದೆ. ಇವಳಿಗೆ ರೂಮಿಗೆ ಹೋಗಕ್ಕೆ ಹೇಳಿ. ಸುಮ್ಮನೆ ಇಲ್ಲಿ ಕುತ್ಕೊಂಡು ತೂಗುಡ್ಸದ್ಯಾ? ಹೋಗು. ಪೂರ್ಣಿ, ದೀಪಿಕಾ ಹೇಳ್ತಿರೋದು ಸರಿನೇ. ನೀನು ಹೋಗಿ ಮಗು ಜೊತೆ ಇರು. ಹೌದು ಪೂರ್ಣಿ, ಇಲ್ಲೇನೇ ನಡೆದ್ರು ನಾವೆಲ್ಲ ಇದೀವಲ್ಲ, ನಾವೆಲ್ಲ ಅದನ್ನು ಸರಿ ಮಾಡ್ತೀವಿ. ನೀನು ಹೋಗಿ ನೆಮ್ಮದಿಯಾಗಿ ಮಗು ಜೊತೆ ಇರು. ಮನೆ ಮಗಳ ಗಡಿಬಿಡಿಯಲ್ಲಿ ನಮ್ಮ ಮನೆ ಪುಟ್ಟಲಕ್ಷ್ಮಿನ ಆರೈಕೆ ಮಾಡೋದನ್ನು ಮರಿಬಾರ್ದಲ್ವಾ? ಸರಿ ಮಾವ, ನಾನು ಹೋಗಿ ಮಗು ನೋಡ್ಕೊಳ್ತೀನಿ. ಹಾಗೆ ಸ್ವಲ್ಪ ನಾನು ರೆಸ್ಟು ಮಾಡ್ತೀನಿ. ಆದರೆ ಶಾರ್ವರಿ ಅತ್ತೆ ಅದಕ್ಕೆ ಚಿಕ್ಕಮ್ಮನ ನಾವು ಸಮಾಧಾನ ಮಾಡ್ತೀವಿ, ನೀವು ಹೋಗಿ.